ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾ ಬಂದಾಯ್ತು ಚಿನ್ನ. ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ. ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳಿ ಕೆಟ್ಟವನು ಸತ್ಯ ಹರಿಶ್ಚಂದ್ರ. ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು ದುರ್ಯೋಧನ. ತುಪ್ಪ ಕೊಟ್ಟರು ಬೇಡ ತೂಕ ಇಲ್ಲದವರ ಸಂಘ, ಕನಕ ಕೊಟ್ಟರು ಬೇಡ ಕಾಮುಕನ ಸಂಘ, ಜೇನು ಕೊಟ್ಟರು ಬೇಡ, ಜೇನು ಕೊಟ್ಟರು ಬೇಡ ಜಾತಿ ಜಾತಿ ಎನ್ನುವ ನಾಯಿಗಳ ಸಂಘ. ಏನಪ್ಪ ಇದು? ಇಂಥ ಕಠೋರ ನಾಯಕನ ಬಾಯಲ್ಲಿ ಇಂಥ ಮಾತು ಎಂದು ಆಶ್ಚರ್ಯ ಪಡಬೇಡ. ಇದೇ ರಾಜಕೀಯದ ಬಂಡವಾಳ. 4 ಜನ ಇದ್ದಾಗ ಭೇದ ಭಾವ ಮಾಡಲ್ಲ ಅನ್ನೋದು, ಯಾರು ಇಲ್ಲದಾಗ ಜಾತಿ ಜಾತಿಯ ಬೆಂಕಿ ಹಚ್ಚೋದು. ಇದೇ ಅಲ್ಲವೇ ರಾಜಕೀಯದ ಮಂಗಳ ಸೂತ್ರ. ಹಿಂದಿನ ಕಾಲದಲ್ಲಿ ಬ್ರಿಟಿಷರ ದಬ್ಬಾಳಿಕೆ ಇತ್ತು. ಇನ್ನು ಈಗ ನಮ್ಮದೇ ದಬ್ಬಾಳಿಕೆಯ ದರ್ಬಾರ್. 19 ವರ್ಷಗಳ ಹಿಂದೆ ಆ ಭರಮಪ್ಪ ನಾಯಕನ ಮನೆತನವನ್ನೇ ಸುಟ್ಟು ಬೂದಿ ಮಾಡಿದ ಎಚ್ಚದೆಯ ಧನಿಕ ನಾನು. ಅವನ ಹೆಂಡತಿಯ ಶೀಲಹರಣ ಮಾಡಿ ಆ ಭರಮಪ್ಪನನ್ನ ಕಾಡಿನ ಉನಿಗವಲಿ ಕೊಟ್ಟೆ. ಅವನ 2 ಮಕ್ಕಳನ್ನು ಕರಡಿ ಇರುವ ಗುಹೆ ಒಳಗೆ ನುಗ್ಗಿ ಅವನ ಸಂಸಾರವನ್ನು ಚಿತ್ರ ಚಿತ್ರ ಮಾಡಿದ ಈ ಬ್ರಹ್ಮಾಂಡದಲ್ಲಿ ನಾನೇ ರಾಕ್ಷಸ, ಇಲ್ಲಿ ನನ್ನದೇ ಸರ್ವಾಧಿಕಾರ. ಮುಂದೆ ಬರುವ ಎಲೆಕ್ಷನ್ ನಲ್ಲಿ ಆರಿಸಿ ಗೆದ್ದು ಬಂದು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗದಿದ್ದರೆ ಮುಖ್ಯಮಂತ್ರಿ ಆಗುವುದು ಖಂಡಿತ. ರಾಜಕೀಯ ಎಂಬ 4 ಅಕ್ಷರಗಳನ್ನಿಟ್ಟುಕೊಂಡು ರಾ ಅಂದ್ರೆ ರಾಕ್ಷಸನಾಗಿ, ಜ ಅಂದ್ರೆ ಜನರಲ್ಲಿ ಜಾತಿಯ ಬೆಂಕಿ ನಚ್ಚೆ, ಈ ಅಂದ್ರೆ ಎಲ್ಲರನ್ನ ಕಾಲಕ್ಕೆ ಯಾ ಅಂದ್ರೆ ಎಲ್ಲರನ್ನ ಯಮಲೋಕಕ್ಕೆ ಹಾಕುವುದೇ ರಾಜಕೀಯ. ಗರತಿ ಗರತಿ ಎಂದು ಹೇಳುವ ಹೆಣ್ಣುಗಳೆಂದರೆ ನನಗೆ ಪಂಚಪ್ರಾಣ. ನಾನು ಕಂಡಿಟ್ಟಿರುವ ಕನ್ಯಾಮಣಿಗಳು ತಪ್ಪಿಸಿಕೊಂಡಿಲ್ಲ. ತಪ್ಪಿಸಿಕೊಳ್ಳುವ ಕನ್ಯಾಮಣಿಗಳು ಇನ್ನು ಈ ಭೂಮಿ ಮೇಲೆ ಹುಟ್ಟೇ ಇಲ್ಲ. ತಪ್ಪಿಸಿಕೊಂಡಿದ್ದೆ ಆದರೆ ಬೆನ್ನತ್ತಿ ಬಿಟ್ಟವನಲ್ಲ ಈ ಊರಿನ ನರ
ವ್ಯಾಘ್ರ. ನನ್ನ ಕಡುವೈರಿಯಾದ ಪ್ರಶಾಂತ ಇತ್ತ ಕಡೆನೆ ಬರುತ್ತಿದ್ದಾನೆ. ಅವನು ಏನು ಮಾತನಾಡುತ್ತಾನೆಂದು ಇಲ್ಲೇ ಮರೆಯಲ್ಲೇ ನಿಂತು ಬೇಡ ಬೇಡ ಅವನ ಎದುರಲ್ಲೇ ಕೇಳೋಣ. ಪ್ರಶಾಂತ, ಅಮ್ಮ ಭೂಮಾತೆ, ಬ್ರಹ್ಮಾಂಡದ ಬುರುಡೆ ಮೇಲಿನ ಗರ್ಭದಲ್ಲಿರಿಸಿಕೊಂಡು ಈ ಸುಂದರ ರೈತ ಮಗನನ್ನು ಸದಾ ಉದ್ಧರಿಸುವ ತಾಯಿ, ನಿನಗೆ ನನ್ನ ನಮಸ್ಕಾರಗಳು. ಒಪ್ಪತ್ತಿಗೆ 20 ರೈತರ ಬೆವರು ಕುಡಿದು ಅಡಿಗಾವರಗಳನ್ನು ಹಿಡಿದಷ್ಟು ಬೇಡಿದ ಫಲ